ಸರ್ ಇವಾಗ ನಿಮ್ಮ 1 ಎಕರೆ ತೋಟದಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದೀರಾ. ಇದ್ರ ವಾಟರ್ ಮ್ಯಾನೇಜ್ಮೆಂಟ್ ಯಾವ ಥರ, ಔಷಧಿ ಏನು ಹೊಡಿಬೇಕು, ಆಮೇಲೆ ಎಷ್ಟು ಖರ್ಚು ಮಾಡಬೇಕು, ಎಷ್ಟು ಆದಾಯ, ಎಷ್ಟು ಲಾಭ ಬಂದಿದೆ? ಸರ್ ಇದರಲ್ಲಿ ಡ್ರ್ಯಾಗನ್ ಫ್ರೂಟ್ ಅಂದರೆ ಖರ್ಚು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಜಾಸ್ತಿನೇ ಇರುತ್ತೆ. ಏಕೆಂದರೆ ನಾನು ಹೇಳಿದೆ ಇದು ಬರೀ ತಿಂಗಳುಗಳ ಬೆಳೆ ಅಲ್ಲ, ವರ್ಷದ ಬೆಳೆ. ಅಂದರೆ ವರ್ಷ ಅಂದರೆ 10 ರಿಂದ 15, 20 ವರ್ಷ ಬರುವಂಥ ಬೆಳೆ. ಹಾಗಾಗಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಹಾಕಿ ಮಾಡಿರ್ತೀವಿ. ಸೊ ಈಗ ನಾವು ಒಂದು ಸಲ ಮಾಡ್ತೀವಿ ಅಂದರೆ ಸರಿಸುಮಾರು ಒಂದು 5 ರಿಂದ ಮಿನಿಮಮ್, ಕಡಿಮೆ ಅಂದರೆ ಒಂದು 5 ರಿಂದ 6 ರಿಂದ 7 ಲಕ್ಷದವರೆಗೂ ಬರುತ್ತೆ. ಇನ್ನು ಆಂಧ್ರ ಪ್ರದೇಶ, ತೆಲಂಗಾಣ ಆ ಕಡೆ ಎಲ್ಲ 8 ರಿಂದ 10 ಲಕ್ಷ ಖರ್ಚು ಮಾಡೋರು ಇದ್ದಾರೆ 1 ಎಕರೆಗೆ. ಸೊ ಈ ಥರ ಅವರವರ ಸಾಮರ್ಥ್ಯದ ಮೇಲೆ, ಅದ್ರ ಕೆಪಾಸಿಟಿ ಮೇಲೆ, ಅದ್ರ ಮೆಟೀರಿಯಲ್ ಪ್ಲ್ಯಾಂಟ್ ಮೇಲೆ ಹೋಗುತ್ತೆ. ಸೊ ಈ ಥರ ಹಾಕಿ ನಮಗೆ 1.5 ವರ್ಷಕ್ಕೆ, 1 ವರ್ಷದಿಂದ ಅಂದರೆ ಕರೆಕ್ಟಾಗಿ ಬೆಳೆಸಿದ್ರೆ 1 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. 1 ವರ್ಷಕ್ಕೆ ಫಸಲು ಆರಂಭ ಆದರೆ ನಿಮಗೆ ನಿರಂತರವಾಗಿ ಒಂದು 10 ವರ್ಷದ ಗಂಟಲು ಬರುತ್ತೆ. ಆಮೇಲೆ ಒಂದ್ಸಲ ಅಲ್ಟ್ರಾ ಪ್ರೂನಿಂಗ್ ಅಂತ ಮಾಡ್ತೀವಿ, ತಿರ್ಗಾ ರೀಸ್ಟಾರ್ಟ್ ಮಾಡಿ ತಿರ್ಗಾ 10 ಇಯರ್ ತೊಗೋಬೋದು ಈ ಥರ. ಆಮೇಲೆ ನಿಮಗೆ ಈಗ ನೋಡಿ ಕಾಣಿಸ್ತಾ ಇರ್ಬೋದು ಎಷ್ಟು ಬೆಳೆದಿದೆ ನಮ್ಮ ತೋಟದಲ್ಲಿ. ಈ ಥರ ಅತಿ ಹೆಚ್ಚು ಬೆಳೆಸಬಾರ್ದು. ಸೊ ಈಗ ಸೀಬೆ ಅಥವಾ ದಾಳಿಂಬೆ ಯಾವ ಥರ ಕಟ್ ಮಾಡ್ತೀವಿ ಹಂಗೆ ಹಣ್ಣು ತಗೊಂಡ ನಂತರ ಸಂಪೂರ್ಣ ಕಟ್ ಮಾಡಬೇಕು. ಬರೀ ಹಬ್ಬು ಕುಡಿಗಳನ್ನ ಅಂದರೆ ಹಬ್ಬು ಬೆಳೆಗಳನ್ನ ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಕಟ್ ಮಾಡಾಕ್ಬೇಕು, ಹಣ್ಣು ಬಂದಿರುವಂಥದ್ದು ಹೊಸ ಚಿಗುರು ಬಿಟ್ಟು. ಆಗ ತಿರ್ಗಾ ಬೆಳೀತದೆ. ಇಲ್ಲಾಂದರೆ ಓವರ್ಲೋಡ್ ಜಾಸ್ತಿ ಆಗುತ್ತೆ ಟ್ರೆಲಿಸ್ ಸಿಸ್ಟಮ್ಗೆ, ರಿಂಗ್ ಆಗಲಿ ಅಥವಾ ಟ್ರೆಲಿಸ್ ಆಗಲಿ. ಓವರ್ಲೋಡ್ ಜಾಸ್ತಿ ಆದಾಗ ಗಿಡ ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಆದಾಗ ಪ್ರೊಡಕ್ಷನ್ ಕಡಿಮೆ ಬರುತ್ತೆ, ರಿಪ್ರೊಡಕ್ಟಿವ್ ಕಮ್ಮಿ ಆಗುತ್ತೆ. ಸೊ ನಿಮಗೇನು ಈಗ ಇದು 10 ಸ್ಟೆಮ್ಮಲ್ಲಿ ನಾವು 10 kg ಹಣ್ಣು ತೆಗಿಬೋದು, ಬರೀ 10 ಸ್ಟೆಮ್ ಬಿಟ್ಕೊಂಡು. ನೀವು 100 ಸ್ಟೆಮ್ ಬಿಟ್ಕೊಂಡು ಒಂದೊಂದು ಹಣ್ಣು ತೆಗಿಬೋದು. ಸೊ ಇದರಲ್ಲಿ ನಮಗೆ ಏಜ್ ಇಂಪಾರ್ಟೆಂಟು. ಬೇರು ಎಷ್ಟು ಚೆನ್ನಾಗಿ ಬೆಳೆದಿರುತ್ತೆ ಅಷ್ಟು ಹಣ್ಣು ಬರುತ್ತೆ. ಹಾಗಾಗಿ ಬೇರನ್ನ ಬೆಳೆಸ್ಬೇಕು, ಇವನ ಅದನ್ನು ಗೆಡ್ಡೆನ ಅಂದರೆ ಇದನ್ನು ಸ್ಟೆಮ್ನ ಬಿಡಬಾರ್ದು, ಸ್ಟೆಮ್ನ ಕಡಿಮೆ ಮಾಡ್ಕೋಬೇಕು. ಅದು ಮೇನ್ ಇಂಪಾರ್ಟೆಂಟು. ಆ ಕಾರಣದಿಂದ ನಾವೇನು ಮಾಡ್ತೀವಿ ಅಂದರೆ ಸ್ಟೆಮ್ನ ಪ್ರತಿ ವರ್ಷ ಕಟ್ ಮಾಡ್ತೀವಿ. ಸೊ 3 ವರ್ಷದ ಕಳೆದ ನಂತರ ಕಟ್ ಮಾಡ್ತೀವಿ. ಅದನ್ನು ಗಿಡನಾರು ಮಾಡ್ಬೋದು, ಇಲ್ಲ ಗೊಬ್ಬರನಾರು ಮಾಡ್ಬೋದು. ಭೂಮಿಗೆ ತೆಗೆದುಬಿಟ್ಟು ಊತಿಟ್ಬಿಟ್ರೆ ಗೊಬ್ಬರ ಆಗುತ್ತೆ. ಅದನ್ನು ಹಾಗೆ ಹಾಕ್ಬಾರ್ದು, ಫಂಗಲ್ ಇನ್ಫೆಕ್ಷನ್ ಆಗುತ್ತೆ. ನೀರು ಬಂದು ಮಾಯಿಶ್ಚರ್ ಕಂಟೆಂಟ್ ಮೇಲೆ ನಿಮ್ಮ ಜಾಗಕ್ಕೆ ಎಷ್ಟು ಬೇಕು. ಈಗ 3 ದಿನಕ್ಕಾಗಿರಲಿ 5 ದಿನಕ್ಕಾಗಿರಲಿ ತೇವಾಂಶ ನೋಡಿಕೊಂಡು, ಆ ಹ್ಯೂಮಿಡಿಟಿ ಅಟ್ಮಾಸ್ಫಿಯರ್ ನೋಡಿಕೊಂಡು ನಾವೇನು ಮಾಡ್ತೀವಿ ಅದನ್ನು ಬದಲಾವಣೆ ಮಾಡ್ತಾ ಹೋಗ್ತೀವಿ. ಸರಿನಾ? ಆಮೇಲೆ ಇದಕ್ಕೆ ರೋಗ ಜಾಸ್ತಿ ಏನು ಬರಲ್ಲ. ಈ ಥರ ಏರು ಮುಡಿಗಳನ್ನ ಮಾಡ್ಕೋಬೇಕು, ಎತ್ತರ ದಿಬ್ಬಗಳನ್ನ ಮಾಡ್ಕೋಬೇಕು. ನಿಮಗೆ ಆಗ ಜಾಸ್ತಿ ಏನು ರೋಗ ಬರಲ್ಲ. ನೀರು ಸರಾಗವಾಗಿ ಹರಿದೋಗೋ ರೀತಿ ಇರಬೇಕು ವ್ಯವಸ್ಥೆ. ಸರಿನಾ? ಜಾಸ್ತಿ ನೀರು ಆದರೆ ರೋಗ ಬರೋದು, ಕೊಳೆ ರೋಗ ಅಂತ ಬರುತ್ತೆ. ವಾಟರ್ ಮ್ಯಾನೇಜ್ಮೆಂಟ್ ಈಗ ಆ ಥರ ನೀರು ಕೊಟ್ಟರೆ, ಈಗ ಸರ್ ನಮಗೆ ನೀರು ಗೊಬ್ಬರ ನೀಟಾಗಿ ನೋಡ್ಕೊಬಿಟ್ರೆ 90% ರೋಗನೇ ಬರಲ್ಲ ಇದರಲ್ಲಿ. ರೋಗನೇ ಅಂದರೆ ಇದರಲ್ಲಿ ರೋಗನೇ ಕಡಿಮೆ. ಈಗ 1 ವರ್ಷದವರೆಗೂ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಈಗೆಲ್ಲ ಹೇಳ್ತಾರೆ ಡ್ರ್ಯಾಗನ್ ಫ್ರೂಟು ಏನೂ ಇಲ್ಲ ಅಂತ. 1 ವರ್ಷದವರೆಗೂ ಕೇರಿಂಗ್ ಇರುತ್ತೆ ಬೇರೆ ಬೆಳೆಗಳ ಥರ. ಅದನ್ನು ಕಟ್ಟಬೇಕು, ಹಬ್ಬಿಸ್ಬೇಕು, ನೋಡ್ಕೋಬೇಕು. ಸಣ್ಣ ಪುಟ್ಟ ನೆಗಡಿ ಕೆಮ್ಮು ಥರ ರೋಗಗಳು ಬರುತ್ತೆ, ವಾಸಿ ಮಾಡ್ಕೋಬೋದು. ನಿಮಗೆ ಆಫ್ಟರ್ 1 ಇಯರ್ ನಂತರ ಅಂದರೆ 2nd ಇಯರ್ 3rd ಇಯರ್ಗೆ ರೋಗಗಳು ತೀರಾ ಕಡಿಮೆ ಆಗಿಬಿಡ್ತದೆ. ಈಗ ನಮಗೆ ಬಿಸಿಲು ಜಾಸ್ತಿ ಇದ್ದಾಗ ಸುಣ್ಣಗಳನ್ನ ಹೊಡ್ಕೋತೀವಿ. ಸುಣ್ಣ ಒಂದು ಮೇಜರ್ ಕಾಂಪೊನೆಂಟು ಡ್ರ್ಯಾಗನ್ಗೆ. ಯಾಕೆ ಅಂದರೆ ಸುಣ್ಣನ ಹೊಡೆಯೋದ್ರಿಂದ, ಈಗ ನಮ್ಗೆ ಗೊತ್ತಿರೋಗೆ ಈ ಹಿಂದಿನ ಕಾಲದಲ್ಲಿ ಹಳೆ ಮನೆಗಳ ಗೋಡೆಗಳಿಗೆಲ್ಲ ಸುಣ್ಣ ಹೊಡಿತಾ ಇದ್ರು. ಸುಣ್ಣದ ಗೋಡೆಗಳು ಯಥೇಚ್ಛವಾಗಿದ್ದವು ಊರುಗಳಲ್ಲಿ, ಹಳ್ಳಿಗಳಲ್ಲಿ. ಈಗ ಕಡಿಮೆ ಆಗಿದ್ದಾವೆ. ಸುಣ್ಣ ಯಾಕೆ ಹೊಡಿಬೇಕು ಅಂದರೆ, ಒಂದು ಈಚೆ ಕಡೆ ಎಷ್ಟೇ ಹೀಟ್ ಇದ್ರೂ ಒಳಗಡೆ ಒಂದು ಕೂಲಾಗಿ ಒಂದು ಮಾಡ್ರೇಟ್ ಟೆಂಪ್ರೇಚರ್ನ ಮೇಂಟೈನ್ ಮಾಡುತ್ತೆ. ಆಮೇಲೆ ಸುಣ್ಣ ಹೀಟು, ಅದರಿಂದ ಹುಳ ಉಪ್ಟೆಗಳು ಯಾವುದು ಬರಲ್ಲ. ಆಮೇಲೆ ಇನ್ನೊಂದು ವೈಟ್ ಕಲರ್ ಇರೋದ್ರಿಂದ ಸನ್ಲೈಟ್ನ ಅಂದರೆ ಗಿಡಗಳ ಮೇಲೆ ಬೀಳುವಂಥ ಸನ್ಲೈಟ್ನ ರಿಫ್ಲೆಕ್ಟ್ ಮಾಡುತ್ತೆ, ಕೂಲಿಂಗ್ ಏಜೆಂಟಾಗಿ ಕೆಲಸ ಮಾಡುತ್ತೆ. ಆಮೇಲೆ ಕ್ಯಾಲ್ಸಿಯಂ ಕಂಟೆಂಟ್, ಅಂದರೆ ಸುಣ್ಣ ಅಂದರೆ ಗೊತ್ತು ನಿಮಗೆ, ಅದರಲ್ಲಿ ಕ್ಯಾಲ್ಸಿಯಂ ಇದೆ. ಕ್ಯಾಲ್ಸಿಯಂ ಕಂಟೆಂಟು ಸಿಗುತ್ತೆ. ಈಗ ನಮ್ಮ ಮೂಳೆಯಲ್ಲಿ ಏನಿದೆ ಕ್ಯಾಲ್ಸಿಯಂ ಇದೆ, ಅದಕ್ಕೆ ಗಟ್ಟಿ ಇದೆ ಮೂಳೆ. ಸುಣ್ಣ ಕ್ಯಾಲ್ಸಿಯಂ ಇದೆ, ಅದು ಹೊರಪದರದ ಮೇಲೆ ಕೂತ್ಕೊಂಡಾಗ ಗಿಡಗಳ ಕ್ಯೂಟಿಕಲ್ ಲೇಯರ್, ಔಟರ್ ಲೇಯರ್ ಗಟ್ಟಿ ಆಗುತ್ತೆ. ರೋಗಗಳು ಸಡನ್ನಾಗಿ ಬರಲ್ಲ, ರೆಸಿಸ್ಟೆನ್ಸ್ ಬಿಲ್ಡ್ ಆಗುತ್ತೆ, ಗಿಡ ಗಟ್ಟಿತನ ಗಡಸುತನ ಬರುತ್ತೆ. ಸೊ ಸುಣ್ಣ ಹೊಡ್ಕೊಂಡ್ರೆ ಸಾಕು. ಇನ್ನು ಗೊಬ್ಬರಗಳು ಮಾಮೂಲಿ ಫ್ರೀ ಫ್ಲವರಿಂಗ್ ಸ್ಟೇಜು, ಹೂ ಬಿಡೋ ನಂತರ ಫಸಲು ಬಂದಾದಮೇಲೆ ಈ ಥರ ಗೊಬ್ಬರಗಳನ್ನ ಕೊಡ್ತೀವಿ. ನಿಮ್ಮ ಮಣ್ಣು ಮತ್ತು ನೀರನ್ನು ಪರೀಕ್ಷೆ ಮಾಡ್ಕೊಂಡು ಅದ್ರ ಬೇಸಿಸ್ ಮೇಲೆ ಚೆಕ್ ಮಾಡಿಸಿ ಗೊಬ್ಬರದ ಟೈಪು, ಗೊಬ್ಬರದ ವಿಧಾನ, ಗೊಬ್ಬರ ಕೊಡೋ ಟೈಮು ಲೇಟಾಗಿರ್ತದೆ. ಇದು ಒಂದು ಮೊಗ್ಗು ಹರಳಿದ ಮೇಲೆ ಅದು ಹಣ್ಣಾಗಿ ಹೂವಾಗಲಿಕ್ಕೆಲ್ಲ ಒಂದು 15 ದಿವಸ ಸಾಕು. 15 ದಿವಸ ಆದಮೇಲೆ ತಿರ್ಗಾ ಒಂದು 20 ದಿವಸದಲ್ಲಿ 30 ದಿವಸಲ್ಲಿ ಟೋಟಲ್ 45 ಡೇಸಲ್ಲಿ ಹಣ್ಣಾಗಿ ನಮ್ಮ ಕೈಗೆ ಸಿಗುತ್ತೆ. ಸೊ ನನಗೀಗ ಎಷ್ಟು ಹಣ್ಣು ಬಂದಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಕ್ಕೆ, ಒಂದು ಕಂಬದಲ್ಲಿ ಸುಮಾರು ಒಂದು 5 ಹೂ ಬಿಟ್ಟಿದೆ ಅಂದರೆ ಸುಮಾರು ಒಂದು 500 ಕಂಬ ಇರುತ್ತೆ ಅಂದರೆ ಒಂದು 2,500 ಹೂ ಆಗುತ್ತೆ. ಸೊ ಇವತ್ತು ಎಷ್ಟು ಹೂ ಅರಳಿದೆ ಲೆಕ್ಕ ಹಾಕೊಂಡ್ರೆ ನನಗೆ ಅದಾದ ಒಂದು 30 ಡೇಸ್ಗೆ ಹಣ್ಣು ಸಿಗುತ್ತೆ. ನನಗೆ 2,500 ಹೂ ಬಂದಿದೆ ಅಂದರೆ
ಅಟ್ಲೀಸ್ಟ್ ನಾನು ಹೇಳ್ತಾ ಇರೋದು ಆವ್ರೇಜ್ ಆಗಿ 1 kg ಒಂದು ಹೂಗೆ ಬರುತ್ತೆ ಅಂತ ತಿಳ್ಕೊಳ್ಳಿ. ಕಡಿಮೆ ಬರುತ್ತೆ, 400-300 ಗ್ರಾಮ್ ಬರುತ್ತೆ 1 kg. 1 kg ಒಂದು ಹೂಗೆ ಬರುತ್ತೆ. ಎಕ್ಸಾಂಪಲ್ ತಗೋತಾ ಇರೋದು 2.5 ಟನ್ನು ನನಗೆ 30 ದಿನ ಆದಮೇಲೆ ಹಣ್ಣು ಬರುತ್ತೆ. ಹೌದು. ಅದನ್ನು ಈಗಲೇ ನಾವು ಬುಕ್ಕಿಂಗ್ ತೊಗೋಬೋದು ಮಾರಾಟ ಮಾಡೋಕ್ಕೆ, ಅಥವಾ ನನಗೆ ಎಲ್ಲೆಲ್ಲಿ ಮಾರಾಟ ಮಾಡ್ಬೋದು ಅಂತ ಟೈಮ್ ಸೆಟ್ ಮಾಡ್ಕೋಬೋದು. ಟಾರ್ಗೆಟ್ ನಮಗೆ ಎಷ್ಟು ಹಣ್ಣು ಬರುತ್ತೆ ಗೊತ್ತಾಗ್ಬಿಡುತ್ತೆ. ಸೊ ಅದನ್ನು ಬಿಟ್ಬಿಟ್ಟು ರೈತರು ನಾಳೆ ಹಣ್ಣು ಬರುತ್ತೆ ಇವತ್ತು ಮಾರ್ಕೆಟ್ ಹುಡ್ಕೋದು ಓಡಾಡೋದು ಆ ಥರ ಮಾಡಬಾರ್ದು. ಈ ಥರ ಸಂಪೂರ್ಣವಾಗಿ ಎಲ್ಲ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು. ಕಳೆ ತೆಕ್ಕೋಬೇಕು, ಮಲ್ಚಿಂಗ್ ಪೇಪರ್ಗಳು ಬರುತ್ತೆ ಹಾಕ್ಕೋಬೇಕು, ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು, ಲಘು ಪೋಷಕಾಂಶಗಳ ನಿರ್ವಹಣೆ ಎಲ್ಲ ಥರ ಸಮಹಂತದಲ್ಲಿ ಅದಕ್ಕೆ ನೋಡಿ ಯಾವುದೇ ರೋಗ ಇಲ್ಲ, ದಷ್ಟಪುಷ್ಟವಾಗಿ ಚೆನ್ನಾಗಿ ಬೆಳೆದಿದೆ, ಎಲ್ಲ ಒಂದೇ ಸಮ ಬೆಳವಣಿಗೆ ಇದೆ. ಇದು ನಾವು ರೆಗ್ಯುಲಾರಿಟಿನ ನೋಡ್ಬೋದು. ಮತ್ತು ಇದರಲ್ಲಿ ಹೈಬ್ರಿಡ್ ವೆರೈಟಿಗಳಿದೆ. ಸೈನಾ ಸೂಪರ್ ಹೈಬ್ರಿಡ್ ಇದೆ, ತೈವಾನ್ ಪಿಂಕ್ ಇದೆ, ಡಾರ್ಕ್ ಸ್ಟಾರ್ ಇದೆ. ಈ ಥರ ಅದರಲ್ಲಿ ಚೆನ್ನಾಗಿರೋ ಬೆಸ್ಟ್ ವೆರೈಟಿ ಸೈನಾ ಇದೆ. ಅದನ್ನು ನೀವು ಗಿಡಗಳು ಕೊಡ್ತೀವಿ, ಅದನ್ನು ಬೆಳವಣಿಗೆ ಯಾವ ಥರ ಮಾಡೋದು ಹೇಳ್ಕೊಡ್ತೀವಿ. ಮತ್ತು A to Z ನಿಮ್ಮ ಮಣ್ಣಿನ ಅನುಕೂಲತೆ ತಕ್ಕಂಗೆ ಗೊಬ್ಬರ ನ್ಯೂಟ್ರಿಷನ್ ಕೊಡಬೇಕೆಲ್ಲ ಹೇಳ್ಕೊಡ್ತೀವಿ. ಮತ್ತು ಹೂವು ಯಾವಾಗ ಬಿಡುತ್ತೆ, ನಿರ್ವಹಣೆ ಹೆಂಗೆ ಮಾಡಬೇಕು, ಹಾರ್ವೆಸ್ಟ್ ಹೆಂಗೆ ಮಾಡಬೇಕು, ಎಲ್ಲಿ ಮಾರಾಟ ಮಾಡಬೇಕು, A to Z ನಿಮಗೆ ಟ್ರೈನಿಂಗು ಕೂಡ ಕೊಡ್ತೀವಿ ಬಂದರೆ ರೈತರಿಗೆ. ಸೊ ಈ ಥರ ಎಲ್ಲ ಇರೋದ್ರಿಂದ ಅದನ್ನು ಉಪಯೋಗ ಮಾಡಿಕೊಂಡು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊಂಡು ಮಾಡೋದು ಸೂಕ್ತ. ಈಗ ಕೆಲವರಿಗೆ ಆತರ ಜಾಸ್ತಿ. ಈಗ ಎಲ್ಲರೂ ಏನು ಈಗ ಯೂಟ್ಯೂಬಲ್ಲಿ ಹೆಂಗೆ ಹೇಳ್ತಾರೆ ಅಂದರೆ ಲಕ್ಷ ದುಡಿದಿರ್ತಾರೆ. ಸರಿ, ಅವ್ರು ಕಷ್ಟಪಟ್ಟಿರ್ತಾರೆ, ದುಡಿದಿರ್ತಾರೆ. ಬಟ್ ಅದ್ರ ಹಿಂದೆ ಎಷ್ಟು ಪರಿಶ್ರಮ ಇರ್ತದೆ. ಈಗ IAS ಪಾಸ್ ಆದವ್ರು ಇಂಟರ್ವ್ಯೂ ಚೆನ್ನಾಗಿ ಅನ್ಸುತ್ತೆ ನಮಗೆ ನೋಡೋಕ್ಕೆ. ಅವ್ರು ಎಷ್ಟು ಪರಿಶ್ರಮ ಹಾಕಿ ಹಗಲು ಬೆಳಗಾನ ಓದಿರ್ತಾರೆ, ಎಕ್ಸಾಮ್ ಅಟೆಂಡ್ ಮಾಡಿರ್ತಾರೆ, ಎಷ್ಟೋ ಫೇಲ್ಯೂರು ಇರ್ತವೆ, ರಾತ್ರಿಗಳಿರ್ತವೆ. ಹಂಗೆ ಸೊ ಯಾವುದೇ ರೈತನಾದರೂ ಅದು ಸಕ್ಸಸ್ ಆದಮೇಲೆ ಮಾತಾಡೋಕ್ಕೆ ಚೆಂದ. ಬಟ್ ಸಕ್ಸಸ್ ಹಂತದಲ್ಲಿ ಏನೇನು ಸ್ಟೆಪ್ಸ್ ಇರ್ತವೆ, ಎಷ್ಟೆಷ್ಟು ನಿರ್ವಹಣೆ ಮಾಡಿರ್ತಾರೆ, ಲಾಸ್ ಆಗಿರ್ತದೆ, ಲೇಬರ್ದು ಎಲ್ಲ ಸಮಸ್ಯೆಗಳಿರ್ತದೆ. ಸೊ ಅದನ್ನು ಅರ್ಥ ಮಾಡಿಕೊಂಡು ವಿಸಿಟ್ ಮಾಡಿ, ನೋಡಿ, ತಿಳ್ಕೊಂಡು, ಮಾತಾಡಿ ಆಮೇಲೆ ನಂತರ ಕೈ ಹಾಕಿ. ಆಮೇಲೆ ನಿಮ್ಗೆ ನಾವು ಸಪೋರ್ಟ್ ಮಾಡ್ತೀವಿ, ಯಾವ ಹಂತದಲ್ಲೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ. ಬಟ್ ಅದು ಮಾಡೋದು ಬಿಡೋದು ನಿಮ್ಮ ಕೈಲಿರ್ತದೆ. ನಾವು ನಿಮಗೆ ಈ ಥರ ಹೋಗು ಅಂತ ಹೇಳ್ಬೋದು ಬರೋದು, ನಿಮ್ಮ ಹೋಗುವಂಥದ್ದು ನಿಮ್ಮ ಕೆಲಸ. ನಾವು ನಿಮ್ಮನ್ನು ಕೈ ಹಿಡಿದು ನಡೆಸೋಕ್ಕಾಗಲ್ಲ, ಸರಿನಾ? ಸೊ ಅದು ನಾವು ದಾರಿ ಹೇಳ್ಕೊಡ್ಬೋದು, ಮಾಡೋಕ್ಕೆ ಏನು ಅಂತ ಹೇಳ್ಕೊಡ್ತೀವಿ. ಆಮೇಲೆ ಎಲ್ಲರ ಥರ ಸುಮ್ಮನೆ ಜನರಲ್ ನಾಲೆಡ್ಜ್ಗಿಂತ ವೈಜ್ಞಾನಿಕ ಮಾಹಿತಿ ಕೊಡ್ತೀವಿ. ಯಾವುದೇ ಬೆಳೆ ತಗೊಳ್ಳಿ, ಹಣ್ಣಿನ ಬೆಳೆ ಆಗಿರ್ಬೋದು, ಸಾಂಬಾರು ಪದಾರ್ಥ ಆಗಿರ್ಬೋದು, ಅಡಿಕೆ, ತೆಂಗು, ಜಾಯಿಕಾಯಿ, ಏಲಕ್ಕಿ, ಮೆಣಸು, ಹಣ್ಣು, ಡ್ರ್ಯಾಗನ್ ಯಾವುದೇ ಆಗಿರ್ಬೋದು, ನಾವು ಮಾಹಿತಿ ಕೊಡ್ತೀವಿ, ಹೇಳ್ಕೊಡ್ತೀವಿ. ಗೊಬ್ಬರಗಳು ಬೇಕು ಅಂದರೆ ಅದನ್ನು ಸಪ್ಲೈ ಮಾಡಿಕೊಡ್ತೀವಿ ನಿಮ್ಮ ಅನುಕೂಲಕ್ಕೆ. ಮತ್ತು ಮಾರ್ಕೆಟಿಂಗ್ ಎಲ್ಲಿ ಮಾಡಬೇಕು, ಯಾವ ಥರ ಮಾಡಬೇಕು ಅದನ್ನು ಹೇಳ್ಕೊಡ್ತೀವಿ. ಬಟ್ ಮಾಡೋದು ನಿಮ್ಮ ಶೈಲಿ. ನಾವು ಒಂಥರ ಟೀಚರ್ ಥರ, ಅವರು ಪಾಠ ಮಾಡೋವಂಥದ್ದು, ಹೇಳೋವಂಥದ್ದು, ಮಾರ್ಗದರ್ಶನ ಕೊಡೋವಂಥದ್ದು ಅವ್ರ ಕೆಲಸ. ಎಕ್ಸಾಮ್ ಬರೆದು ಪಾಸ್ ಆಗೋದು ನಮ್ಮ ಕೆಲಸ, ಆ ಥರ. ಸೊ ಹಂಗಾಗಿ ರೈತರಿಗೆ ಮಾಡಿ ಏನಿಲ್ಲ ಅಂದರೆ ಎಲ್ಲ ಥರ ಮಾಡಿ. ಈಗ ನಾವು ನೋಡಿ, ನಾನು ಎಷ್ಟು ಬೆಳೆಗಳು ಸುಮಾರು 5 ರಿಂದ 6 ಥರ ಬೆಳೆಗಳಿದೆ. ಸೊ ನಾನು ಡ್ರ್ಯಾಗನ್ ಫ್ರೂಟ್ ಒಂದೇ ಚೆನ್ನಾಗಿದೆ ಅಂತ ಎಲ್ಲದನ್ನು ಕಟ್ಸಾಕ್ಬಿಟ್ಟು ಡ್ರ್ಯಾಗನ್ ಫ್ರೂಟ್ ಹಾಕಿಲ್ಲ. ಇಲ್ಲ ಅಡಿಕೆದೇ ಚೆನ್ನಾಗಿದೆ ಅಂತ ಎಲ್ಲ ತಕ್ಕೂ ಅಡಿಕೆ ಹಾಕಿಲ್ಲ. ಏಲಕ್ಕಿ ಒಂದೇ ಅಂದ್ಬಿಟ್ಟು ಎಲ್ಲ ತಕ್ಕೂ ಏಲಕ್ಕಿ ಹಾಕಿಲ್ಲ. ವೈವಿಧ್ಯತೆ ಇರಬೇಕು. ಈಗ ನಾನು ಒಂದೇ, ಈಗ ಯಾವುದೋ ಒಬ್ಬರಿಗೆ ಪೊಂಗಲ್ ಇಷ್ಟ, ಒಬ್ಬರಿಗೆ ಪಲಾವ್ ಇಷ್ಟ, ಒಂದನೇ ವರ್ಷ ಪೂರ್ತಿ ತಿನ್ನೋಕ್ಕಾಗತ್ತಾ? ವೈವಿಧ್ಯಮಯ ಇರಬೇಕು. ಹಂಗಾಗಿ ಬೆಳೆಗಳಲ್ಲೂ ಈಗ ಇಂಟ್ರೆಸ್ಟ್ ಬರೀ ಡ್ರ್ಯಾಗನ್ನೇ ಆದ್ರೆ ನಮಗೊಂಥರ ತಲೆ ಕೆಟ್ಟೋಗುತ್ತೆ, ಏಲಕ್ಕಿದೊಂಥರ. ಅದು ವೈವಿಧ್ಯತೆ ಇದ್ದಾಗ ನಾವೇನು ಮಾಡ್ತೀವಿ ಹೇಳಿ, ನಮಗೂ ಬೋರ್ ಆಗಲ್ಲ. ಆಮೇಲೆ ಲಾಭ ಇದೊಂದು ಸ್ವಲ್ಪ ಕಡಿಮೆ ಬಂದರೆ ಲಾಭ ಇನ್ನೊಂದ್ರಲ್ಲಿ ಜಾಸ್ತಿ ಬರುತ್ತೆ. ಒಂಥರ ಬ್ಯಾಲೆನ್ಸ್ ಆಗಬೇಕು ಊಟ. ಹುಳಿ, ಉಪ್ಪು, ಖಾರ, ರುಚಿ ಎಲ್ಲ ಥರ ಬ್ಯಾಲೆನ್ಸಿಂಗ್ ಆಗಿದ್ರೆ ಒಂದು ಪರಿಪೂರ್ಣ ಊಟ. ಇದು ರೈತನಿಗೂ ಅಷ್ಟೇ, ಪರಿಪೂರ್ಣವಾಗಿ ಬೆಳ್ಕೊಳ್ಳಿ, ಸರಿನಾ? ಆ ಥರ ಎಲ್ಲ ಗಮನ ಇಟ್ಟು ಮಾಡಿ. ಸಾಮರ್ಥ್ಯ ಇರಬೇಕು. ನಾನು ಮಾರ್ಕೆಟಿಂಗ್ ಮಾಡ್ತೀನಿ ಅನ್ನೋ ಸಾಮರ್ಥ್ಯ ಇರಬೇಕು. ನಾನು ಕರೆಕ್ಟಾಗಿ ರೋಗಮುಕ್ತ ಗಿಡಗಳನ್ನ ನಿರ್ಮಾಣ ಮಾಡ್ತೀನಿ ಅನ್ನೋ ಸಾಮರ್ಥ್ಯ ಇರಬೇಕು. ನನಗೆ ಒಳ್ಳೆ ಪ್ರೊಡಕ್ಷನ್ ತೆಗಿತೀನಿ, ಹೆಚ್ಚಿನ ಇಳುವರಿ ತೆಗಿತೀನಿ, ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆನ ಕಾಪಾಡ್ತೀನಿ ಅನ್ನೋ ಸಾಮರ್ಥ್ಯ ಇರಬೇಕು. ನಾವು ನೋಡ್ತಾ ಇರ್ಬೋದು, CC ಕ್ಯಾಮ್ರಾ ಹಾಕಿದ್ದೀವಿ, ಸೋಲಾರ್ ಪವರ್ಡ್ CC ಕ್ಯಾಮ್ರಾ. ನೀವು ಅಡಿಕೆಗಾಗಿರಲಿ, ತೆಂಗಿಗಾಗಿರಲಿ, ಡ್ರ್ಯಾಗನ್ಗಾಗಿರಲಿ, ಯಾವುದೇ ಹಣ್ಣು, ಶ್ರೀಗಂಧ ಏನೇ ಬೆಳೀಲಿ ಅದನ್ನು ಕ್ಯಾಮ್ರಾಗಳನ್ನ ಅಳವಡಿಸ್ಕೊಳ್ಳಿ. ಇವತ್ತು ಒಂದು ನಾಯಿ ಸಾಕಿದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ, ಎಷ್ಟು ಅನ್ನ ಆಹಾರಗಳು ಕೊಡಬೇಕು, ಒಬ್ಬ ಲೇಬರ್ ಸಾಕಿದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ. ಅವ್ರು ಸಾಕಿದ್ರೂ ಅಷ್ಟು ಅಕ್ಯುರೇಸಿ ಇರಲ್ಲ. ನಾಯಿ ಪಾಪ ಮಲ್ಕೊಳ್ಳುತ್ತೆ, ಸುತ್ತಾಡುತ್ತೆ, ಇದಾಗುತ್ತೆ. ಬಟ್ ಕ್ಯಾಮ್ರಾಗಳು ಆಲ್ ಟೈಮ್ ರೆಕಾರ್ಡಿಂಗ್ ಇರ್ತದೆ. ಅದನ್ನು ಅಪ್ಡೇಟೆಡ್ ವರ್ಷನ್ಗಳಿದೆ, ಅದನ್ನು ತಗೊಳ್ಳಿ. ಮತ್ತು ನಿಮಗೆ ಯಾವುದೇ ಕಳ್ಳ ಬಂದು ಕ್ಯಾಮ್ರಾ ಡ್ಯಾಮೇಜ್ ಮಾಡೋರು ಅಲ್ಲಿವರೆಗೂ ಏನು ಫುಟೇಜಸ್ ಇರುತ್ತೆ ನಮಗೆಲ್ಲ ಫೋನಲ್ಲಿ ಎಲ್ಲ ರೆಕಾರ್ಡ್ ಆಗಿರುತ್ತೆ. ಈ ಥರ ವೈಜ್ಞಾನಿಕತೆಯನ್ನು ಅಳವಡಿಸ್ಕೋಬೇಕು ರೈತರು, ಆಗ ಅಭಿವೃದ್ಧಿ ಸಾಧ್ಯ. ಈ ಇಸ್ರೇಲು ನೀರಾವರಿಲಿ ಮುಂದುವರೆದಿದೆ, ವಿಯೆಟ್ನಾಮು, ಬೇರೆ ಬೇರೆ ದೇಶಗಳು ಓವರಾಲ್ ಅಗ್ರಿಕಲ್ಚರ್ ಮುಂದುವರೆದಿದೆ. ಸೊ ಈ ಥರ ಎಲ್ಲ ಅಳವಡಿಸ್ಕೋಬೇಕು. ನಾನು ಬರೀ ಅಪ್ಪ ಹಾಕಿದ ಆಲದ ಮರ ಅಂತ ಅಲ್ಲೇ ಇರ್ತೀನಿ, ನಾನು ಅದೇ ಮಾಡ್ತೀನಿ ಅಂದರೆ ರೈತನೂ ಮುಂದೋಗಲ್ಲ, ದೇಶನೂ ಮುಂದೋಗಲ್ಲ. ಹೌದು. ಸೊ ಹಂಗಾಗಿ ಈಗ ನೀವು ನಿಮ್ಮ ಹಳ್ಳಿಗೆ ನೀವು ಮುಂದೆ ಬನ್ನಿ. ಎಲ್ಲ ಹಳ್ಳಿಲಿ ಎಲ್ಲ ಜನ ಮುಂದೆ ಬಂದರೆ
ತಾಲೂಕು ಮುಂದಾಗುತ್ತೆ, ತಾಲೂಕು ಮುಂದೆ ಬಂದರೆ ಜಿಲ್ಲೆ ಮುಂದೆ ಬರ್ತದೆ, ಜಿಲ್ಲೆ ಅಂದರೆ ರಾಜ್ಯ, ರಾಜ್ಯ ಅಂದರೆ ದೇಶ ಅಲ್ವಾ. ಇತ್ತೀಚೆಗೆ ಈಗ ಕೊರೋನಾ